जिंदाबाद 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 अंबेडकर जिंदाबाद जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈಗ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಏನು ಸುಮಾರು 2 ಬಾರಿ ನಾವು ಕಾಲ್ನಡಿಗೆ ಜಾಥಾ ಮಾಡಿದ್ರಿ. ಮೊದಲನೇ ಬಾರಿಗೆ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 45 ದಿನಗಳ ಕಾಲ್ನಡಿಗೆ ಜಾಥಾ, 1035 ದಿನಗಳ ಕಾಲ್ನಡಿಗೆ ಜಾಥಾ ಏನೋ ಮಾಡ್ಕೊಂಡು ಹೋದಾಗ ನಮಗೆ ಒಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಘೋಷಣೆ ಮಾಡ್ತಾರೆ. ಇವಾಗ ಏಪ್ರಿಲ್ 14, 2025 ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿ ಸುಮಾರು ಇವತ್ತಿಗೂ ಸುಮಾರು 8 ತಿಂಗಳು ಆಗ್ತದೆ, ಮಾಡಿಲ್ಲ. ಓಕೆ, ಅದೊಂದು ಕಡೆ ಇರಲಿ. ಇದನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡು ನಾವೇನು ನವೆಂಬರ್ ತಿಂಗಳಲ್ಲಿ ಕೋಲಾರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ 2ನೇ ಹಂತದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ತೀವಿ. ಹಮ್ಮಿಕೊಂಡಾಗ ಅವರು ಏನು ಹೇಳ್ತಾರಂದರೆ ನಾವು ಮಾಡ್ತೀವಿ. ಯಾವಾಗ ಮಾಡ್ತೀರಿ ಅಂತ ಗೊತ್ತಿಲ್ಲ, ಆದರೆ ನಾವು ಮನವಿಗಳು ಕೊಟ್ಟಿರೋದು 3 ವರ್ಷದಿಂದ ಕೊಟ್ಕೊಂಡು ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೇ ಇದ್ದೀವಿ. ಅವ್ರದ್ದು ಊಹಾಪೋಹ ಮಾತುಗಳು ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ನಾವು ಮಾಡ್ತಿದ್ದೀರಿ, ನಾವು ಸಂವಿಧಾನದ ಪರವಾಗಿ, ನಾವು ಅಂಬೇಡ್ಕರ್ ಪರವಾಗಿ, ನಾವು ದಲಿತರ ಪರವಾಗಿ ಅಂತೇಳಿ ಒಂದು ಡೋಂಗಿ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ಧಿಕ್ಕರಿಸ್ತೀವಿ. ಮತ್ತು ಅದರ ಜೊತೆಯಲ್ಲಿ ಏನೋ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆಯೋ ಬೆಳಗಾವಿನಲ್ಲೇ ಸುವರ್ಣಸೌಧದಲ್ಲಿ ಏನು ಚಳಿಗಾಲ ಅಧಿವೇಶನ ನಡೀತದೆ, ಇದೇ ಮಂಗಳವಾರ ದಿನದಂದು ಏನು ನಮ್ಮ ಭೀಮ್ ಪ್ರಜಾ ಸಂಘದ ವತಿಯಿಂದ 100 ಸಂಖ್ಯೆಯಲ್ಲಿ ಸುವರ್ಣಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇವೆ. ಸರ್ಕಾರವನ್ನು ಮನೆಗೆ ಕಳಿಸುವಂಥ ಕೆಲಸ. ಯಾಕಂದರೆ ನಾವು ಕೇಳ್ತಾ ಇರೋದು ಯಾವ್ದು ಕೇಳ್ತಾ ಇದ್ದೀರಾ ಸ್ವಾಮಿ? ನಾವು ಕೇಳ್ತಾ ಇರೋದು ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನ ಬರೆದಂಥ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಒಬ್ಬ ನಾಯಕನನ್ನು ನೀವು ಏನು ಪುತ್ಥಳಿ ಮಾಡೋದಕ್ಕೆ ಯಾಕೆ ಸ್ವಾಮಿ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಏನಾದರೂ ನಾವು 45 ದಿನ ಕಾಲ್ನಡಿಗೆ ಜಾಥಾ ಮಾಡಬೇಕಾಗಿತ್ತಾ? ಇವತ್ತು ಆಯಾ ರಾಜ್ಯಗಳಲ್ಲಿ ಏನು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಆಯಾ ರಾಜ್ಯಗಳಲ್ಲಿ ಆ ಒಂದು ಮನವಿ ಕೂಡ ಸ್ವೀಕರಿಸದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ಅವರು ನಿಜವಾದ ಒಂದು ಅಂಬೇಡ್ಕರ್ವಾದಿ, ದಲಿತವಾದಿ, ಮತ್ತೆ ನಾವು ಸಂವಿಧಾನದ ಪರವಾಗಿದ್ದೀನಿ ಅಂತ ಅವರು ಹೇಳಿಲ್ಲ, ಅವ್ರು ಮಾಡಿ ತೋರಿಸಿದ್ದಾರೆ. ನೀವು ಮಾತೆತ್ತಿದ್ರೆ, ಭಾಷಣ ಬಿಗಿದ್ರೆ, ವೇದಿಕೆ ಸಿಕ್ಕಿದ್ರೆ ಸಾಕು, ನಾನು ಸಂವಿಧಾನದ ಪರವಾಗಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ, ನಾನು ದಲಿತರ ಪರವಾಗಿ ಅಂತ ಹೇಳಿ ನೀವು ಡೋಂಗಿ ಮಾತುಗಳನ್ನು ಹೇಳಿಕೊಂಡು ಬರುತ್ತಿದ್ದೇವೆ. ನಾವು ಈ ಸಂದರ್ಭದಲ್ಲಿ ಅದನ್ನು ಖಂಡಿಸ್ತೇವೆ. ಯಾಕಂದರೆ ನೀವು ನಿಜವಾಗಲೂ ಬಾಬಾ ಸಾಹೇಬರ ಪರವಾಗಿ ಇದ್ದಿದ್ರೆ 3 ವರ್ಷ ಬೇಕಾಗಿತ್ತ ಸ್ವಾಮಿ ನಮ್ಮ ಮನವಿಗಳು, ನಾವು ಹೋರಾಟ 3 ವರ್ಷ ಬೇಕಾಗಿತ್ತಾ? ನಾವೇನಾದರೂ ಏನು ಆಸ್ತಿ ಕೇಳ್ತಾ ಇದ್ದೀರಾ, ದುಡ್ಡು ಕೇಳ್ತಾ ಇದ್ದೀರಾ, ಇಲ್ಲ ಒಂದು ಜಮೀನು ಕೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ಇವತ್ತು ಈ ದೇಶವನ್ನು ಇಡೀ ಜಗತ್ತಲ್ಲೇ ಅತಿ ಶ್ರೇಷ್ಠವಾದಂಥ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಅಂಥ ಒಬ್ಬ ನಾಯಕನನ್ನು ನಮ್ಮ ರಾಜ್ಯದಲ್ಲಿ ಒಂದು ಹೆಮ್ಮೆಯ ವಿಚಾರ. ತಾವೇನು ಮಾಡ್ತಾ ಇದ್ದೀರಾ? ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೀನಿ ಅಂತೇಳಿ ನೀವು ಘೋಷಣೆ ಮಾಡಿ ಇವತ್ತಿಗೂ ತಾವು ಅದರ ಕಾರ್ಯರೂಪ ತಂದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡು ಏನು 106 ಸಂಖ್ಯೆಯಲ್ಲಿ ಸುವರ್ಣಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸ ಭೀಮ್ ಪ್ರಜಾ ಸಂಘದ ವತಿಯಿಂದ ನಾವು ಮಾಡ್ತೇವೆ. ಮಾಡಿಲ್ಲ ಅಂದರೆ ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ಅರ್ಹರಲ್ಲ. ತಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ನಾಲಾಯಕ್. ಹಂಗಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.